ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಜಾನ್ಸನ್ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಅನಿಲ್ ಬಣಯ್ಯ ಮತ್ತು ಈರಪ್ಪ ಹಾದಿಮನಿ ಇವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಗೂಗಲ್ ಪೇ ಮತ್ತು ಫೋನ್ ಪೇ ಮೂಲಕ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ನೀವು ಹೊಸದಾಗಿ ಏನಾದ್ರು ಕಲಿತಾ ಇದ್ರೆ ಅಥವಾ ತಿಳ್ಕೊಳ್ತಾ ಇದ್ರೆ ಸೂಪರ್ ಥ್ಯಾಂಕ್ಸ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಯಾರಿಗೆ ಸೂಪರ್ ಥ್ಯಾಂಕ್ಸ್ ಕೊಡಕ್ ಆಗ್ತಾ ಇಲ್ವೋ ಅವರು ಗೂಗಲ್ ಪೇ ಮತ್ತು ಫೋನ್ ಪೇ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ನನ್ನ ಗೂಗಲ್ ಪೇ ಮತ್ತು ಫೋನ್ ಪೇ ನಂಬರ್ ಈ ರೀತಿ ಇದೆ: 9844109534. ಸ್ನೇಹಿತರೆ, ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಟ್ಸ್ಆಪ್ ಗ್ರೂಪ್ ಕೂಡ ಇರುತ್ತೆ. ಆಸಕ್ತರು ಈ ಮೇಲಿನ ನಂಬರ್ ಗೆ ನೀವು ಸಂಪರ್ಕಿಸಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ USB ಪೆನ್ ಡ್ರೈವ್ ಕರಪ್ಟ್ ಆಗಿದ್ರೆ ಅಥವಾ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಕನೆಕ್ಟ್ ಮಾಡಿದ ತಕ್ಷಣ ಡಿಟೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಯಾಕೆ ಈ ರೀತಿ ಆಗುತ್ತೆ, ಇದಕ್ಕೆ ಏನು ಪರಿಹಾರ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ USB ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ ತಕ್ಷಣ ಡಿಟೆಕ್ಟ್ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋಣ. ಈಗ ಪೆನ್ ಡ್ರೈವ್ ನ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋ ಸೌಂಡ್ ಏನೋ ಬರುತ್ತೆ, ಆದ್ರೆ ಅದು ದಿಸ್ಪಿಸಿಯಲ್ಲಿ ತೋರಿಸಲ್ಲ. ಇದಕ್ಕೆ ಏನಪ್ಪಾ ಕಾರಣ ಅಂತಂದ್ರೆ ನಾವು ಪೆನ್ ಡ್ರೈವ್ ಗಳನ್ನ ತುಂಬಾ ದಿನಗಳಿಂದ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀವಿ. ಆಗ ಏನಾಗುತ್ತೆ ಅಂತಂದ್ರೆ ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂತ ಮೆಮೊರಿ ಮತ್ತೆ ಸೆಕ್ಟರ್ಸ್ ಗಳು ಡಿಲೀಟ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಇದು ದಿಸ್ಪಿಸಿಯಲ್ಲಿ ತೋರಿಸಲ್ಲ ಅಥವಾ ಡಿಟೆಕ್ಟ್ ಮಾಡಲ್ಲ. ಸ್ನೇಹಿತರೆ, ಇವಾಗ ಇದನ್ನ ಯಾವ ರೀತಿ ಸರಿ ಮಾಡೋದು, ನಾನು ಇವಾಗ ಇದನ್ನ ಡೆಮೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಹತ್ರ 16 GB ಪೆನ್ ಡ್ರೈವ್ ಇದೆ. ನಾನು ಇವಾಗ ಪೆನ್ ಡ್ರೈವ್ ನ ನನ್ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಆಯ್ತು, ಆದ್ರೆ ಇದು ದಿಸ್ಪಿಸಿಯಲ್ಲಿ ತೋರಿಸ್ತಾ ಇಲ್ಲ. ನಾನು ನಿಮಗೆ ಒಂದ್ಸಲ ತೋರಿಸ್ತೀನಿ ನೋಡಿ. ನಾನು ಇವಾಗ ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತು M ಕೀ ಪ್ರೆಸ್ ಮಾಡೋದ್ರ ಮೂಲಕ ಸ್ನೇಹಿತರೆ, ನಾನೀಗ ದಿಸ್ಪಿಸಿ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ T ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ದಿಸ್ಪಿಸಿ ಮೇಲಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. This PC file explorer items view list devices and drives grouping expanded Win11 C not selected row 1 column 1 of 4. This PC tab selected 1 of 1. ಸ್ನೇಹಿತರೆ, ಇವಾಗ ದಿಸ್ PC ಓಪನ್ ಆಗಿದೆ. ನನ್ನ ಲೋಕಲ್ ಡಿಸ್ಕ್ ಅಥವಾ ಡ್ರೈವ್ ಗಳು ತೋರಿಸ್ತಾ ಇದೆ. ನಾನೀಗ ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಡೌನ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಮೊದಲನೇದು C ಡ್ರೈವ್. ನಾನೀಗ ಡೌನ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Music D row 2 of 4. ಸ್ನೇಹಿತರೆ, ಇದು D ಡ್ರೈವ್. ಮತ್ತೆ ಡೌನ್ Utilities E row 3 of 4. MISC F row 4 of 4. ಸ್ನೇಹಿತರೆ, ಕೇಳಿದ್ರಲ್ಲ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಒಟ್ಟು ದಿಸ್ PC ಇಲ್ಲಿ 4 ಡ್ರೈವ್ ಇದೆ. ನಾನೀಗ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡಿದ್ದೀನಿ, ಆದ್ರೂ ಇದು ತೋರಿಸ್ತಾ ಇಲ್ಲ. ಸೊ ಈಗ ಮೊದಲನೇದಾಗಿ ಪೆನ್ ಡ್ರೈವ್ ನ ಡಿಟೆಕ್ಟ್ ಮಾಡೋದು ಅಥವಾ ತೋರಿಸೋ ತರ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ನಾನು ಇವಾಗ ದಿಸ್ PC ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ನಾನು ಇವಾಗ ವಿಂಡೋಸ್ ಮತ್ತೆ X ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. X ಫಾರ್ X-ray. Installed AppSalt P1 of 18. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು K ಪ್ರೆಸ್ ಮಾಡ್ತಾ ಇದ್ದೀನಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಮಾಡೋದಕ್ಕೆ. Disk management level 0 disk management 1 of 1. ಸ್ನೇಹಿತರೆ, ಇವಾಗ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Graphical view tape disk 0. ಫ್ರೆಂಡ್ಸ್, ನಾನೀಗ ಡೌನ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk 1 capacity 14.47 GB. Disk type removable. Disk status online. ಸ್ನೇಹಿತರೆ, ಇದು ನನ್ನ ಪೆನ್ ಡ್ರೈವ್. ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು ಡೌನ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change drive letter and paths C1 of 7. ಸ್ನೇಹಿತರೆ, ಕೇಳಿದ್ರಲ್ಲ, ಚೇಂಜ್ ಡ್ರೈವ್ ಲೆಟರ್ ಅಂಡ್ ಪಾತ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change drive letter and paths for 14,816 MB raw simple volume. Disk 1 dialog. Allow access to this volume by using the following drive letter and paths. List to list. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button Alt plus D. ಓಕೆ ಫ್ರೆಂಡ್ಸ್, ಆಡ್ ಬಟನ್. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Add drive letter or path dialog. Add a new drive letter or path for 14,816 MB raw simple volume. Assign the following drive letter. Radio button checked Alt plus A. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Combo box G collapsed. ಸ್ನೇಹಿತರೆ, ಕೇಳಿದ್ರಲ್ಲ, ಕಾಂಬೋ ಬಾಕ್ಸ್ G ನೋಡಿ, ಇದು ಆಟೋಮೆಟಿಕ್ ಆಗಿ ಡ್ರೈವ್ ಲೆಟರ್ ನ ಅದೇ ಸೆಲೆಕ್ಟ್ ಮಾಡ್ಕೊಂಡಿದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button. ಓಕೆ ಬಟನ್. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk management. New notification from autoplay USB drive G. Select to choose what happens with removable drives 1 of 1 window. ಸ್ನೇಹಿತರೆ, ಕೇಳಿದ್ರಲ್ಲ, ಇವಾಗ ದಿಸ್ PC ಯಲ್ಲಿ ಪೆನ್ ಡ್ರೈವ್ ಡಿಟೆಕ್ಟ್ ಆಯ್ತು. ಇವಾಗ ಇದನ್ನ ಸರಿ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಡಿಸ್ಕ್ ಮ್ಯಾನೇಜ್ಮೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ಮತ್ತೆ ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. Folder view list. This PC 2 of 9. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ದಿಸ್ PC ಮೇಲೆ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. This PC file explorer items view list devices and drives grouping expanded Win11 C not selected row 1 column 1 of 5. This PC tab selected 1 of 1. ಸ್ನೇಹಿತರೆ, ನಾನು ಇವಾಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. USB drive G
row 5 5 of 5. ಸ್ನೇಹಿತರೆ USB ಡ್ರೈವ್ G ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Windows dialog. You need to format the disk and drive G before you can use it. Do you want to format it? Format disk button. ಸ್ನೇಹಿತರೆ ಇವಾಗ ಫಾರ್ಮ್ಯಾಟ್ ಡೈಲಾಗ್ ಬಾಕ್ಸ್ ಬಂದಿದೆ. ಇವಾಗ ನಮ್ಮ ಫೋಕಸ್ ಫಾರ್ಮ್ಯಾಟ್ ಡಿಸ್ಕ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format USB drive G. Dialog. Start button Alt plus S. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button Alt plus C. ಮತ್ತೆ ಟ್ಯಾಬ್. Capacity combo box 14.4 GB collapsed Alt plus P. ಸ್ನೇಹಿತರೆ ಇದು ಕೆಪಾಸಿಟಿ 14.4 GB ಅಂದ್ರೆ 16 GB. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File system combo box FAT32 default collapsed Alt plus F. ಸ್ನೇಹಿತರೆ ಎರಡನೇದು ಏನಪ್ಪಾ ಅಂತಂದ್ರೆ ಫೈಲ್ ಸಿಸ್ಟಮ್. ಇದು ಡಿಫಾಲ್ಟ್ ಆಗಿ FAT32 ಇದೆ, ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Allocation unit size combo box 8192 bytes collapsed Alt plus A. ಇದು ಹಾಗೆ ಇರಲಿ. ಮತ್ತೆ ಟ್ಯಾಬ್. Restore device defaults button Alt plus D. ಮತ್ತೆ ಟ್ಯಾಬ್. Volume label edit Alt plus L blank. ಸ್ನೇಹಿತರೆ ಇವಾಗ ವಾಲ್ಯೂಮ್ ಲೇಬಲ್ ಕೇಳ್ತಾ ಇದೆ. ಸೊ ವಾಲ್ಯೂಮ್ ಲೇಬಲ್ ಅಂತಂದ್ರೆ ಪೆನ್ ಡ್ರೈವ್ ಗೆ ನೀವು ಏನ್ ಬೇಕಾದ್ರೂ ನೇಮ್ ಅನ್ನ ಟೈಪ್ ಮಾಡಬಹುದು. ಇವಾಗ ನಾನು ಈ ಪೆನ್ ಡ್ರೈವ್ ಗೆ ನನ್ನ ಹೆಸರನ್ನ ಟೈಪ್ ಮಾಡ್ತಾ ಇದ್ದೀನಿ. Capus A A G A R. ಓಕೆ ಫ್ರೆಂಡ್ಸ್, ಇವಾಗ ಸಾಗರ್ ಅಂತ ಟೈಪ್ ಮಾಡಿದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format options grouping quick format checkbox checked Alt plus Q. ಫ್ರೆಂಡ್ಸ್, ಫಾರ್ಮ್ಯಾಟ್ ಆಪ್ಷನ್ ಕ್ವಿಕ್ ಫಾರ್ಮ್ಯಾಟ್ ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start button Alt plus S. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಬಟನ್ ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Format USB drive G. Dialog warning. Formatting will erase all data on this disk. To format the disk, click OK. To quit, click OK button. ಸ್ನೇಹಿತರೆ ಇವಾಗ ಫಾರ್ಮ್ಯಾಟ್ ಡಿಸ್ಕ್ ಕೇಳ್ತಾ ಇದೆ. ನಮ್ಮ ಫೋಕಸ್ ಆಲ್ರೆಡಿ ಓಕೆ ಬಟನ್ ಮೇಲೆ ಇದೆ. ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Formatting USB drive G. Dialog. Cancel button. 100. Formatting USB drive G. Dialog format complete. OK button. ಓಕೆ ಫ್ರೆಂಡ್ಸ್, ಫಾರ್ಮ್ಯಾಟ್ ಕಂಪ್ಲೀಟ್ ಓಕೆ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format Sagar G. Dialog. Close button Alt plus C. 0%. ಓಕೆ ಫ್ರೆಂಡ್ಸ್, ಇವಾಗ ಕ್ಲೋಸ್ ಬಟನ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Sagar G. File explore items view list. This folder is empty. ಓಕೆ ಫ್ರೆಂಡ್ಸ್, ಇವಾಗ ಪೆನ್ ಡ್ರೈವ್ ರೆಡಿ ಆಯ್ತು. ನಾನು ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಪೆನ್ ಡ್ರೈವ್ ಇಂದ ಆಚೆ ಬರೋದಕ್ಕೆ. Items view list. Devices and drives grouping expanded. Sagar G. Row 5 column 1 5 of 5. ಸ್ನೇಹಿತರೆ ಇವಾಗ ಪೆನ್ ಡ್ರೈವ್ ಯೂಸ್ ಮಾಡೋದಕ್ಕೆ ರೆಡಿ ಆಗಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.